guys, Hello, welcome back to our YouTube channel. welcome back. ಇವತ್ತು May 4th Sunday. ಸಂಡೇ ನಮ್ದು ಲಾಸ್ಟ್ ಹಾಲಿಡೇ. 4 ದಿನದ ಲಾಸ್ಟ್ ನಾಳೆಯಿಂದ ಮತ್ತೆ ಆಫೀಸ್ಗೆ ಹೋಗ್ಬೇಕು. ಅಂಡ್ ನಿನ್ನೆ RCB ಮ್ಯಾಚ್ ಇದಿತ್ತು, ಸಖತ್ತಾಗಿತ್ತು. ಬ್ಲಾಕ್ ಬಾಸ್ಟರ್ ಮ್ಯಾಚ್ ನಿನ್ನೆ ಅಂತೂ ಕ್ರೇಜಿ ಟ್ವಿಸ್ಟ್ ಅಂಡ್ ಟರ್ನ್ಸ್. ಹಾರ್ಟ್ ವೀಕ್ ಇರೋರ್ಗೆಲ್ಲ ಏನೇನಾಗಿರುತ್ತೋ ಗೊತ್ತಿಲ್ಲ ನಿನ್ನೆ ಅಂತೂ. ಅದು ಲಾಸ್ಟ್ ಬಾಲ್ ವರ್ಗೂ ವೇಟ್ ಮಾಡೋದಿದೆ ಅಲ್ಲ, ಟೆನ್ಷನ್ ತಡ್ಕೊಳಕ್ ಆಗಲ್ಲ. ಬಟ್ ಎಲ್ಲ ದೇವರ ಆಶೀರ್ವಾದದಿಂದ ಗೆದ್ದಿದೀವಿ. ಫುಲ್ಲು ಖುಷಿ ಆಯ್ತು ನಿನ್ನೆ. ಸೊ ಆ ಜೋಶಲ್ಲೇ ಇವತ್ ಮಾಡಕ್ ಬಂದಿದೀವಿ. ಇಲ್ಲ ಅಂದಿದ್ರೆ ಮೇ ಬಿ ಮಾಡ್ತಾ ಇರ್ಲಿಲ್ಲೇನೋ, ಸೋತಿದ್ರೆ ಮಾಡ್ತಿರ್ಲಿಲ್ಲ ಮೇ ಬಿ. ನಿನ್ನೆ ಗೆದ್ದಿದ್ ಖುಷಿಗೆ ಒಂದ್ 12 ಗಂಟೆವರೆಗೂ ರೀಲ್ ನ ನುಗ್ಗಿದೀವಿ. ಅದು ಮೀಮ್ಸ್, ಆಮೇಲೆ ಟ್ರಾಲ್ಸ್, RCB ಪೋಸ್ಟ್ ಮಾಡ್ತಾ ಇದ್ದಿ ಪೋಸ್ಟ್ ಎಲ್ಲ ನೋಡ್ಕೊಂಡು ಲೈಕ್ ಮಾಡ್ಕೊಂಡು ನಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತು ಕುಕ್ಕಿಂಗ್ ವ್ಲಾಗು. ಇವತ್ತು ಅಡಿಗೆ ಮಾಡೋಣ ಅಂತ. ಇವತ್ತೇನ್ ಮಾಡೋಣ ಅಂತ ಅಂದ್ರೆ ಗ್ರಿಲ್ ಚಿಕನ್ ಮಾಡೋಣ ಅಂತ. ಆಕ್ಚುಲಿ ನಾವು ಅವನ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಏರ್ ಫ್ರೈಯರ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ಸ್ ಬರ್ತಾ ಇತ್ತು. ಅದ್ರಲ್ಲೂ ಒಬ್ರು ನೀವು ಹಂಗೆ ಇಟ್ಟೆ ಹಾಳು ಮಾಡ್ಬಿಡ್ತೀರಾ ಅನ್ಸುತ್ತೆ ಅಂತ ಇದ್ರು. ಇಲ್ಲ, ಆಕ್ಚುಲಿ ಏರ್ ಫ್ರೈಯರ್ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡಿದೀವಿ, ಬಟ್ ವಿಡಿಯೋಗ್ ಮಾಡಿಲ್ಲ ಅಷ್ಟೇ. ಅದ್ಬಿಟ್ಟು ನಾರ್ಮಲ್ ಆಗಿ ನಾವು ಏನಾದ್ರು ಬೇಕಂದ್ರೆ ಏನು ಆಯಿಲ್ ಇಲ್ದಿರ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ಏರ್ ಫ್ರೈಯರ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ. ಬಟ್ ವಿಡಿಯೋ ಮಾಡಿರಲಿಲ್ಲ, ಸೊ ನಿಮ್ಗೆ ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಅನ್ಸಿರ್ಬೇಕು. ಸೊ ಅದಕ್ಕೆ ಇವತ್ತು ಚಿಕನ್ ಥೈ ಪೀಸ್, ಲೆಗ್ ಪೀಸ್ ಅಲ್ಲಿ ಗ್ರಿಲ್ ಚಿಕನ್ ಮಾಡೋಣ ಅನ್ಕೊಂಡಿದೀವಿ. ಅದು ಏರ್ ಫ್ರೈಯರ್ ಅಲ್ಲಿ ಇಡೋದ್ ಬೇಡ. ಎರಡಿದೆ, ಅವನ್ಗೊಂದು ನಂಗೊಂದು. ಏರ್ ಫ್ರೈಯರ್ ಅಲ್ಲಿ ಇಡಲ್ಲ, ಇದು ಮೈಕ್ರೋವೇವ್ ಅವನ್ ಅದೇ ಬಂದಿರುತ್ತೆ. ಮತ್ತೆ ಚಿಕ್ಕದು ಮೈಕ್ರೋವೇವ್ ಅವನ್. ಓಕೆ, ಸೊ ಅದ್ರಲ್ಲಿ ಇಡೋಣ ಅಂತ ಅನ್ಕೊಂಡಿದೀವಿ. ಅದನ್ನ ಆಕ್ಚುಲಿ ಯೂಸ್ ಮಾಡಿದೀವಿ, 2 ಸಲ ಯೂಸ್ ಮಾಡಿದೀವಲ್ಲ, ಅದು ಯೂಸ್ ಮಾಡಿದೀವಲ್ಲ ಡೂಡ, ಅದನ್ನು ಯೂಸ್ ಮಾಡಿದೀವಿ. ಬಟ್ ಇದು ಆಕ್ಚುಲಿ ಈ ತರ ಮಾಡ್ಬಿಟ್ಟು ಮ್ಯಾರಿನೇಟ್ ಮಾಡಿ ಎಲ್ಲ ಇಟ್ರೆ ಚೆನ್ನಾಗ್ ಬರುತ್ತೆ. ಸೊ ವಿಡಿಯೋಗೆ ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಇದ್ರ ಜೊತೆಗೆ ಇದು ಡ್ರೈ ಅಲ್ವಾ, ತಿನ್ನಕ್ಕೆ ಅನ್ನಕ್ಕೆ ಏನು ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದೀವಿ. ಬೇಳೆ ಸಾರು ನಾನ್ ಮಾಡೋ ತರ ಆಬ್ವಿಯಸ್ಲಿ ಅಲ್ಲ, ಅದೇ ರುಬ್ಬಿ ಎಲ್ಲ ಮಾಡ್ತಾರಲ್ಲ ಆ ತರ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದು ರೈಸ್ಗೆ, ಇದು ಸೈಡ್ಸ್ಗೆ. ಸೊ ಈಗ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ಕೋಬೇಕು, ಅದನ್ನ ಫಸ್ಟ್ ಮಾಡ್ಕೊಬಿಡೋಣ, ಆಮೇಲೆ ಸಾರ್ಗಿಡೋಣ ರೂಢ. ಆಮೇಲೆ ಸಾರ್ಗಿಡೋಣ. ಓಕೆ ಬನ್ನಿ. ಓಕೆ ಗೈಸ್, ಇದು ನೋಡಿರ್ತೀರಾ, ನಾವು ಲಾಸ್ಟ್ ವಿಡಿಯೋ ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಬಂದಿದ್ದ. ಎಷ್ಟಿತ್ತು ರೂಢಿ ದುಡ್ಡು? ಈಗ 3.23 ಎಷ್ಟು ಕೆಜಿ? 830 ಗ್ರಾಮ್. ಓಕೆ, ಇದನ್ನು ಸ್ಕಿನ್ ತೆಗೆಯೋಣ ರೂಢ. ಸ್ಕಿನ್ ತೆಗೆದ್ರೆ ಚೆನ್ನಾಗಿರಲ್ಲ ಇದು. ಅಲ್ಲ, ನೀಟಾಗಿದೆ ಅಲ್ಲ ಆದ್ರೆ. ನೀಟಾಗಿದೆ ಆದ್ರೆ. ಓಕೆ ಗೈಸ್, ಇದು ನೀಟಾಗಿದೆ ಅಂತ ನಾವು ಸ್ಕಿನ್ ಏನು ತೆಗಿಯಕ್ ಹೋಗಲ್ಲ. ಸ್ವಲ್ಪ ನೀಟ್ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಮಾಡಿ. ಇದನ್ನ ಇವಾಗ ಮ್ಯಾರಿನೇಟ್ ಮಾಡೋದು ಫಸ್ಟ್ ನಮ್ದು ಸ್ಟೆಪ್. ಏನೇನ್ ಬೇಕು ಹೇಳು. ಮ್ಯಾರಿನೇಟ್ ಮಾಡ್ಕೊಳರಿಕ ನಾರ್ಮಲ್. ಸರಿ ಆಯ್ತು ಸರ್ ಅಂತ ಹೇಳಿ ಗೈಸ್. ಇವಾಗ ಮಾರ್ಕ್ ಮಾಡ್ಕೋತಾನಂತೆ ಲೆಗ್ ಪೀಸ್ಗೆ. ಲೆಗ್ ಪೀಸ್ ಅಲ್ಲ, ಥೈ ಪೀಸ್. ಓಕೆ ಸಾರಿ, ಥೈ ಪೀಸ್ಗೆ ಮಾರ್ಕ್ ಮಾಡ್ಕೋತಾವನೆ. ಸೊ ಖಾರ ಎಲ್ಲ ಒಳಗೆ ಹಿಡಿಬೇಕು ಅಂತ. ಕಿತ್ಬಿಟ್ಟೆ ನೋಡ, ಹಂಗೆ ಮಾಡೋದ, ಒಳಗೆಲ್ಲ ನೀಟಾಗಿ ಬೇಯಬೇಕಲ್ವಾ. ಜಾಸ್ತಿ ಮಾಡ್ಬಿಡ್ಲಿಲ್ಲ ನೋಡಿ. ಸಾರಿ ಗೈಸ್, ಇದು ಮಸಾಲಾಗೆ ನಾನು ಆಕ್ಚುಲಿ ಆನ್ ಮಾಡಿದೀನಿ ಅನ್ಕೊಂಡು ಸುಮ್ನೆ ಫೋನ್ ಇಟ್ಕೊಂಡೇ ಇದ್ದೀನಿ. ಎತ್ತಿಡೋಣ, ನಾನು ಆನೇ ಮಾಡಿಲ್ಲ, ಇವಾಗ ನೋಡ್ಕೊಂಡೆ. ಇದ್ರಲ್ಲಿ ಏನೇನ್ ಹಾಕಿದಾನೆ ಅಂತ ಅಂದ್ರೆ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಪೆಪ್ಪರು, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ ಹಾಕಿದೀವಿ. ಸಾರಿ ಎಣ್ಣೆ, ಮೊಸರು ಇಷ್ಟ ಹಾಕಿದೀವಿ. ನಾನು ಎಷ್ಟೊತ್ತು ಸುಮ್ನೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ಳೋಣ. ಚಿಕನ್ ಮಸಾಲ ಹಾಕೋಣ ಅಂತ ಅಂದ, ಅದಕ್ಕೆ ಅದನ್ನ ಹಾಕಿದ್ದೀವಿ. ಇದ್ರಲ್ಲಿ ಉಪ್ಪಿರುತ್ತೆ ಅನ್ಸುತ್ತಲ್ಲ ಡೂಡ? ಸ್ವಲ್ಪ ಇರುತ್ತೆ. ಇದಾಗೋಯ್ತು, ಡ್ರೈ ಆಗೋಯ್ತು. ಏನಾದ್ರು ಬೇಕಾ, ಎಣ್ಣೆ ಬೇಕಾ? ಇದು ಕಟ್ ಮಾಡಿ ಕಟ್ ಮಾಡಿ. ಸರಿ, ಹೆಂಗ್ ಇಟ್ಕೊಂಡಿದ್ಯಾ ಮತ್ತೆ? ನಾನು ಹೆಂಗ್ ಕಟ್ ಮಾಡ್ದೆ? ಓಕೆನಾ?
ಓಕೆ, ಅದಕ್ಕೆ ಲೆಮನ್. ನೀಟಾಗಿ ಕಳ್ಸ್ಕೊಂಡು ಮಸಾಲೆನ ಅಲ್ಲಿ ಹಚ್ಕೋತಿ ಅಥವಾ ಇಲ್ಲಿ ಹಚ್ಕೋತಿ ರೂಢ? ಅಲ್ಲಿ ಹಚ್ಕೋತಿ, ಇಲ್ಲಿ ಹಚ್ಕೋತಿ ಅಂದ್ರೆ ಇಲ್ಲಿ ಇಟ್ಕೊಬಿಡ್ತೀಯ ಅದನ್ನ ಉರಿನಾ? ಉರಿ ಅಲ್ಲ, ನಿಂಬೆಹಣ್ಣು ಹಿಂಡಿದ್ದಲ್ವಾ ಹಾಕಿದ್ವಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾನೆ. ಓಕೆ, ಮಸಾಲ ಎಲ್ಲ ರೆಡಿ. ಈಗ ಮಸಾಲಾನ ಚಿಕನ್ಗೆ ನೀಟಾಗಿ ಹಚ್ಕೋಬೇಕು. ಕೈ ಉರಿತಾಯ್ತಾ? ಇಲ್ಲೇ ನೀನ್ ಕೇರ್ ಮಾಡ್ತಾ ಇರೋದ್ ನಾನು ರೂಢ. ಆಗ್ಲೇ 5 ನಿಮಿಷ 2 ಸಲ ಕೇಳಿ ಏನಂತ? ಕೈ ಉರಿತೈತಾ ಅಂತ. ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ವಾ? ಮಾತಾಡಲ್ಲ ಬಿಡು, ನೀನೇ ಮಾತಾಡ್ಕೊಂಡು ಮಾಡು. ಕಾಟು ಮಾರ್ಕಿಗೆ ಏನು ಅನ್ನೋದು? ಕಟ್ ಅಂದ್ರೆ ಏನು ನಿಮ್ ಭಾಷೆನಾ? ಓಕೆ ಫ್ರೆಂಡ್ಸ್, ಇಡು ಕೆಳಗಿಡು ಸ್ವಲ್ಪ. ಇಷ್ಟೇ. ಓಕೆ, ನೀಟಾಗಿ ಎಲ್ಲ ಹಚ್ಚಿದಾನೆ ಚಿಚ್ಚಿಗೆ. ಇವಾಗ ಇದೆಷ್ಟೊತ್ತು ಬಿಡೋಣ? ನೀನ್ ತರಕಾರಿ ಕಟ್ ಮಾಡ್ಕೊಳ್ಳೋ. ಅದೇ, ಇವಾಗ ನಾನು ಬೇಳೆ ಸಾರಿಗೆ ತರಕಾರಿ ಕಟ್ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನ ಮ್ಯಾರಿನೇಟ್ ಆಗಕ್ ಬಿಟ್ಟು ಆಮೇಲೆ ಇದು ಅವನಲ್ಲಿ ಇಡೋಣ. ಓಕೆ, ಬೇಳೆ ಸಾರು ಮಾಡೋದು ಇವತ್ತು ಅದೇ ಡಿಫ್ರೆಂಟ್ ಆಗಿ ಬೇಳೆ ಸಾರು ಮಾಡೋದು. ಏನೇನ್ ತರಕಾರಿ ಐತೆ ಎಲ್ಲ ಹಾಕ್ಬಿಡ್ತೀವಿ. ಜುಕಿನಿ, ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ, ಇಷ್ಟ ಐತೆ ತರಕಾರಿ. ಕಾಲಿಫ್ಲವರ್ ಇದೆ, ಬಟ್ ಕಾಲಿಫ್ಲವರ್ ಯಾರು ಬೇಳೆ ಸಾರಿಗೆ ಹಾಕಲ್ಲ ಅನ್ಸುತ್ತೆ, ಸೊ ಬೇಡ. ಇವಾಗ ಇಷ್ಟನ್ನು ಕಟ್ ಮಾಡ್ಬಿಟ್ಟು ಒಂದೇ ಸಲ ಸಿಗ್ತೀವಿ. ಸೊ ಗಾಯ್ಸ್, ತರಕಾರಿ ಎಲ್ಲ ಕಟ್ ಮಾಡಿದಾಯ್ತು. ಟೊಮೆಟೊ, ಆನಿಯನ್, ಕೊಬ್ಬರಿ, ಕ್ಯಾರೆಟ್, ಜುಕಿನಿ, ಬೀನ್ಸ್ ಮತ್ತೆ ಆಲೂಗಡ್ಡೆ ಈ ಕಟ್ ಮಾಡಿದೀವಿ. ಬಟ್ ಇದನ್ನ ಇಟ್ಬಿಡೋಣ ಅಂತ ಅಂದ ರೂಢ. ಇಟ್ಬಿಡೋಣ ಈಗ ಫಸ್ಟ್. ಅದೊಂದು 15 ಮಿನಿಟ್ಸ್ ಆಗೈತಲ್ಲ ರೂಢ. ಇದು ಆಕ್ಚುಲಿ ಇಡ್ಬೋದಾ ಗ್ಲಾಸು ಅಂತ ಅಂದ್ರೆ ಇಡ್ಬೋದು. ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಡಿಗ್ರಿ ವರೆಗೂ ಇಡ್ಬೋದು ರೂಢ? 300 ಡಿಗ್ರಿ ಸೆಲ್ಸಿಯಸ್ ವರೆಗೂ. ಓಕೆ, ಫಸ್ಟ್ ಆನ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆ ಫ್ಲೋರು, ಇದು ಕೆಳಗಡೆ ಫ್ಲೋರು. ಇದು 2 ಫ್ಲೋರಲ್ಲಿ ಹೀಟ್ ಬರಬೇಕು ಅಂದ್ರೆ, ಸೊ ಇದು ನಾವು ಬರೀ ಮೇಲ್ಗಡೆ ಮಾತ್ರ ಇಟ್ಟಿದೀವಲ್ಲ, ಮೇಲ್ಗಡೆ ಇಟ್ಕೊಳ್ಳೋಣ. ಎಷ್ಟು ಡಿಗ್ರೀಸ್ ಅಂತ? ಎಷ್ಟು ಡಿಗ್ರಿ ಇದೆಯಾ? 200 ಇಡ್ತೀನಿ. ಬೇಡ, ದುಡಿ ಕಡಿಮೆನೇ ಇಡು. ಅದು ಎಲ್ಲಿವರೆಗೂ ಇದೆ ಹೇಳು ಗ್ಲಾಸ್? 250. ಅದಾ? 250 ವರೆಗೂ ಇದೆ ಅದು. ಬೇಡ, ಮತ್ತೆ 200 ಗೆ ಇಡು ಸಾಕು. ಸೊ ಈಗ ಇಲ್ಲಿ ತೋರಿಸು. ಗೈಸ್, ಇದು ಗ್ಲಾಸ್ ಒಳಗೆಲ್ಲ ಗಲೀಜ್ ಅಂತ ಅಲ್ಲ, ಇದು ಒಳಗೂ ಗಲೀಜ್, ಈಚೆ ಒಳಗೆ ಅಲ್ಲ, ಅಂದ್ರೆ ಲೇಯರ್ ಒಳಗೆ ಗಲೀಜ್ ಇರೋದು. ಇಲ್ಲೊಂದು ಗ್ಲಾಸ್ ಐತೆ, ಆ ಕಡೆ ಒಂದು ಗ್ಲಾಸ್ ಐತೆ, 2 ಗ್ಲಾಸ್ ಮಧ್ಯದಲ್ಲಿ ಇರೋದು. ಬಿಕಾಸ್ ಅದು ನೋಡಿ, ಇಲ್ಲೇನು ಇಲ್ಲ, ಇಲ್ಲಿ ನೀಟ್ ಆಗಿದೆ. ಇದ್ರೊಳಗೆ ಗಲೀಜ್ ಇರೋದು. ಅದು ವಿಡಿಯೋ ಅಲ್ಲಿ ಹಂಗ್ ಕಾಣಿಸುತ್ತೆ ಅಷ್ಟೇ. ಈಗ ಆಗ್ತಿದೆ. 15 ಮಿನಿಟ್ಸ್ ಆದ್ಮೇಲೆ ತಿರ್ಗಿಸ್ಕೋಬೇಕು. ಉಲ್ಟಾ ತಿರ್ಗಿಸ್ತೀಯಾ 15 ಮಿನಿಟ್ಸ್ ಆದ್ಮೇಲೆ? ಓಕೆ, ಇದು ಇವಾಗ ಇದಕ್ ಮಾಡ್ಕೊಬಿಡೋಣ ರೂಢ. ಹಾಕೋ. ಎಷ್ಟು ಟೈಮ್ ಏನಕ್ಕೆ? 15 ಮಿನಿಟ್ಸ್ ನೋಡ್ಕೋಬೇಕಲ್ಲ. ನಿನ್ ಫೋನಲ್ಲಿ ನೋಡು, ಅಲ್ಲ ಐತೆ ನನ್ನ ಫೋನು. ಸೊ ಗಾಯ್ಸ್, ಇವಾಗ 12:42 ಬೇಳೆ. ಸೊ 1 ಗಂಟೆಗೆ ತೆಗಿಯೋಣ. ಎಷ್ಟು ಟೈಮ್? 12:42. 1 ಗಂಟೆಗೆ ತಿರ್ಗಿಸೋಣ. ಗೈಸ್, ಇವಾಗ ಬೇಳೆ ಹಾಕೋತಾ ಇದೀವಿ. ತೊಳ್ಕೊಬಿಡೋಣ. ತೊಳಿಯೋದ್ ತೋರ್ಸೋಣ ರೂಢ. ತೊಳಿತಾ ಇದೀವಿ. ಹಳೆ ಕುಕ್ಕರ್ ಅಲ್ಲೇ ಇಡ್ತಾ ಇದೀವಿ. ಆಲ್ರೆಡಿ ಹೇಳಿದೀವಿ ಹೊಸ ಕುಕ್ಕರ್ ಯಾಕೆ ಮಾಡ್ತಾ ಇಲ್ಲ ಅಂತ. ಸಖತ್ ದೊಡ್ಡದು ಅನಿಸ್ತೈತೆ ನಂಗೆ. ಈರುಳ್ಳಿ ಸ್ವಲ್ಪ ಹಾಕೋಬೇಕು ಇದಕ್ಕೆ. 2 ಸಲ ತೊಳೆದಿದ್ದಾನೆ. ಆಮೇಲೆ ಅದಕ್ಕೆ ನೀರ್ ಹಾಕೊಂಡಿದ್ದಾನೆ. ಆಮೇಲೆ ಈರುಳ್ಳಿ ಸ್ವಲ್ಪ. ಆಮೇಲೆ ಈ ತರಕಾರಿನ ಡೈರೆಕ್ಟ್ ಅದಕ್ಕೆ ಹಾಕಲ್ಲ, ಇದು ಬೌಲಲ್ಲಿ. ದೂಡ ದೊಡ್ಡ ಬೌಲ್ ತಗೋಬೇಕಿತ್ತು, ಸಾಕಾಗುತ್ತಾ? ಅದೇ ತರ ಇನ್ನೊಂದು ದೊಡ್ಡ ಬೌಲ್ ಇತ್ತು. ಓಕೆ, ಉಪ್ಪು
ಆಮೇಲೆ ಹಾಕೊಳ್ಳೋಣ. ಅಷ್ಟೇ. ಇವಾಗ ಬೇಳೆ, ನೀರು, ಈರುಳ್ಳಿ, ತರಕಾರಿ ಅಷ್ಟ ಹಾಕ್ಬಿಟ್ಟು 2 ವಿಷಲ್ ಕೂಗ್ಸ್. ಒಂದ ಕೂಗ್ಸನೆ 2 ಎರಡು ಆ ಜಾಸ್ತಿ ಕೂಗ್ಸಿದ್ರೆ ತರಕಾರಿ ಎಲ್ಲ ಜಾಸ್ತಿ ಬೆಂದೋಗುತ್ತೆ. ನಮಗೆ ಇವಾಗ ಜಾಸ್ತಿ ಕುಕ್ಕರ್ ಆಗೋಗಿ ವಿಷಲ್ ಕನ್ಫ್ಯೂಸ್ ಆಗೋಗಿ ಸ್ಟಾರ್ಟ್ ಆಗೋಗೈತೆ. ವೇಟ್ ಯಾವ್ದು ಇಡೋದು ಅಂತ. ರುಬ್ಕೊಬಿಡೋಣ. ಸೊ ಗೈಸ್, ಇವಾಗ ಅದನ್ನ ರುಬ್ಕೋಬೇಕಲ್ವಾ ಸಾರ್ಗೆ. ಅದಕ್ಕೆ ಡೈರೆಕ್ಟ್ ಆಗಿ ಇವಾಗ ಕಟ್ ಮಾಡಿರೋ ಟೊಮ್ಯಾಟೊ, ಆನಿಯನ್ ಮತ್ತೆ ಕೊಬ್ಬರಿ. ನಾವ್ ಈ ಕೊಬ್ಬರಿ ತಗೊಂಡ್ಬಂದಿದೀವಿ. ಇದು ಏನ್ ಕೊಬ್ಬರಿ? ಒಣಗಿರೋ ಕೊಬ್ಬರಿ. ಇಲ್ಲೇ ತಗೊಂಡ್ಬಂದಿರೋದು. ಬಿಕಾಸ್ ಇಂಡಿಯಾದಿಂದ ಕೊಬ್ಬರಿ ತಗೊಂಡ್ ಬರಕ್ಕೆ ಫ್ಲೈಟ್ ಅಲ್ಲಿ ಅಲೋ ಮಾಡಲ್ಲ, ಕಿತ್ಕೋತಾರೆ. ಫಸ್ಟ್ ಟೈಮ್ ಬಂದಾಗ ನಮ್ದು ಫಸ್ಟ್ ಟೈಮ್ ಬಂದಾಗ ಕೊಟ್ಟಿದ್ರು ಡೂಡ. ಅಂದ್ರೆ ಫಸ್ಟ್ ಸ್ಟೂಡೆಂಟ್ ಆಗಿ ಬಂದಿದ್ವಲ್ಲ, ಅವಾಗ ಎಷ್ಟೊಂದ್ ತಗೊಂಡ್ಬಂದಿದ್ವಿ. ಅದ್ರ ನೆಕ್ಸ್ಟ್ ಮಾತ್ರ ನಮ್ದು ಒಂದು 3 kg 4 kg ಅಷ್ಟು ಬ್ಯಾಗ್ ಓಪನ್ ಮಾಡಿಸಿ ತೆಗ್ದಿದ್ರು. ಅಲೋ ವೇಟ್ ಅಂದ್ರೆ ನಾವು ಚೆಕ್ ಇನ್ ಮಾಡ್ಬೇಕಾದ್ರೆ ನಮ್ದು ಎಲ್ಲ ಅವಾಗ ಕೇಳಿರ್ಲಿಲ್ಲ ಅವರು. ಆಕ್ಚುಲಿ ನಮಗ್ ಕೇಳಿರ್ಲಿಲ್ಲ. ಇನ್ನೇನ್ ಫ್ಲೈಟ್ ಹತ್ಬೇಕು ಅವಾಗ ಅನೌನ್ಸ್ ಮಾಡ್ಬಿಟ್ರು ಸುಹಾಸ್ ಅಂತ. ಅವಾಗ ಮತ್ತೆ ಓಡೋಗಿ ತೆಗ್ದು ಎಲ್ಲ. ನಮಗ್ ಗೊತ್ತಿರ್ಲಿಲ್ಲ ನಾವು ಫಸ್ಟ್ ಟೈಮ್ ತಗೊಂಡ್ ಹೋಗಿದ್ವಿ ಅಂದ್ರೆ ನಿಜವಾಗ್ಲೂ ಅಂತವ್ರೆ. ಓಕೆ, ಇವಾಗ ರುಬ್ಬೋದು. ಗೈಸ್ 15 ಮಿನಿಟ್ಸ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡ, ಹುಷಾರಲ್ಲ, ಏನು ಆಗಿಲ್ಲ ಅನ್ಸುತ್ತದು. ಅಲ್ಲಾಡು ಇಲ್ಲ. ಬಿಸಿ ಬಿಸಿ ಗಾಳಿ. ಅಲ್ಲಾಡು ಏನಾಗಿಲ್ಲ. ಇನ್ನೊಂದ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿ. ಅದು ಕೂಗ್ತಾ ಇದೆ. ಇದು ಒಂದ್ ಕೂಗ್ತು. ಎಷ್ಟಿಡೋಣ? ಇನ್ನ ಒಂದ್ 10 ಮಿನಿಟ್ಸ್ ಇಡೋಣ. ಸರಿ, ಮುಚ್ಚು. ಜಾಸ್ತಿ ಇಡ್ತೀಯಾ? ಎಷ್ಟಿಟ್ಟೆ? 250 ಇಟ್ಟಿದ್ದಾನೆ. ಸೊ ಇನ್ನೊಂದು 10 ಮಿನಿಟ್ಸ್ ಆದ್ಮೇಲೆ ನೋಡೋಣ ಇನ್ನೊಂದ್ಸಲ. ಸೊ ಗೈಸ್, ಅರ್ಧ ಗಂಟೆ ಆಗಿದೆ. ಅಂದ್ರೆ ಇಟ್ಟಾಗಿಂದ ಅರ್ಧ ಗಂಟೆ. ಸೊ ಎಷ್ಟಾಗಿದೆ ನೋಡೋಣ. ಓಕೆ, ಬಿಸಿ ಬಿಸಿ. ಸರಿಯಾಗಿ ತೋರಿಸ್ತಾ ಇದೀನ? ಎಳಿತೀನಿ, ಝೂಮ್ ಮಾಡ್ತೀನಿ. ಹುಷಾರು ಡೂಡ. ಸ್ಟಕ್ ಹೋಗೈತೆ. ಇನ್ನ ಒಂದ್ ಸ್ವಲ್ಪ ತಿಡ್ಬೇಕು. ಇನ್ನೂ ಆಗಿಲ್ಲ. ಅಲ್ಲ, ತಿರ್ಗ್ಸೋದ್ ಬೇಡ. ಇನ್ನ ತಿರ್ಗ್ಸೋದ್ ಬೇಡ. ಅದು ಇನ್ನ ಈ ಕಡೆ ನೀಟಾಗಿ ರೋಸ್ಟ್ ಆಗುತ್ತೆ. ಓಕೆ ಗೈಸ್, ಇನ್ನ ಹೇಳ್ತಾ ಇದೀವಿ, ಆಗಿಲ್ಲ. ಏನೊಂದ್ 2 ಅವರ್ ಆತೈತೇನು. ಮ್ಯಾಕ್ಸ್ ಇಟ್ಬಿಡ್ತೀನಿ. ಓಕೆ, ಇನ್ನ ಜಾಸ್ತಿ ಇಟ್ಬಿಟ್ಟವ್ನು ಇವಾಗ. ಮ್ಯಾಕ್ಸ್ ಇಟ್ಟೆ ಅಷ್ಟೇ. ನೋಡೋಣ. ಸೊ ಗೈಸ್, ಒಂದ್ ಸೈಡ್ ಆಗಿದೆ ಆಲ್ಮೋಸ್ಟ್. ಸೊ ಈಗ ಟರ್ನ್ ಮಾಡ್ಕೋಬೇಕು. ಹುಷಾರು, ಇಲ್ಲ ಇಟ್ಕೊಬಿಡ. ಸುಟ್ಟೋಯ್ತಾ? ಬಿಸಿ. ನಮ್ಮ ಹತ್ರ ಇದಿಲ್ಲ, ಮಿಕ್ಸ್ ಅತಾನೆ ಅನ್ನೋದಕ್ಕೆ. ಗ್ಲೌಸ್ ಬಿಸಿಗೆ ಹಾಕೋತಾರಲ್ಲ ಗ್ಲೌಸ್. ಸೊ ಈಗ ಟರ್ನ್ ಮಾಡ್ಕೋಬೇಕು. ಸ್ಪೂನ್ ಅಲ್ಲಿ ಮಾಡೋಣ. ಗ್ರೇವಿ ಜಾಸ್ತಿ ಆಗೋಗೈತೆ ಅಲ್ವಾ? ಕೊಬ್ಬು ಅನ್ಸುತ್ತೆ ಡೂಡ, ಅದು ಚಿಚ್ಚಿದು. ಅದ್ ಚಲ್ಕೋಬಿಡೋಣ. ಚಲ್ಕೋಬಿಡೋಣ. ಚೆಲ್ಬಿಡ್ತೀಯ ಡೂಡ? ಅಲ್ಲ, ನನಗ್ ಬೇಕು ಆತರ ಜ್ಯೂಸಿ. ಒಂದ್ ಬೌಲ್ ಹಾಕೊಂತೀನಿ ಬಿಡಮ್ಮ. ಜ್ಯೂಸಿ ಇರ್ಲಿ. ಚುಚ್ಚು, ಫೋರ್ಕ್ ಅಲ್ಲಿ ಚುಚ್ಚು. ಹಂಗೆ ಜರ್ಸ್ಕೊಂಡು ಸಿಂಕ್ ಬಿದ್ದೋದ್ರೆ. ಈ ಕಡೆ ಬಾಮ್ಮ. ಸಿಂಕ್ ಬಿದ್ದಿದ್ ನಿನ್ಗೆ. ಓಕೆ, ಈಗ ಇದೇಂದಕ್ಕೆ ಯೂಸ್ ಬರುತ್ತಾ? ನೆಕ್ಕೋ. ಸೊ ಇವಾಗ ಮತ್ತೆ ಅದನ್ನ ಉಲ್ಟಾ ಇಡ್ಬೇಕು. ಬಿಸಿ ಇಲ್ಲ. ನಾನಿಡ್ಲಾ? ನಿನ್ ಬಿಸಿ ಮುಡ್ತಾ ಇದ್ರೆ ಬಿಸಿ ಆಗ್ತಾ ಇರ್ತೈತೆ ಜಾಸ್ತಿ. ಇವಾಗ ನಾನ್ ಮುಡ್ತೀನಿ, ನನಗೆ ಬಿಸಿ ಇಲ್ವಲ್ಲ. ತಣ್ಣಗೆ ಮಾಡ್ಕೊತೀನಿ ಮತ್ತೆ. ಓಕೆ, ಇವಾಗ ಉಲ್ಟಾ ತಿರ್ಗ್ಸಿ ಎಷ್ಟೊತ್ತಿಡೋಣ? ಫುಲ್ ಮ್ಯಾಕ್ಸಿಮಮ್ ಅಲ್ಲಿ ಇಟ್ಬಿಡು ಡೂಡ.
ಓಕೆ, ಈಗ ಅದಾಗ್ತಾ ಇರಲಿ. ನಾವು ಈಗ ಸಾರು ಮಾಡ್ಕೊಡ. ಆಗ್ಲೇ ರುಬ್ಬಿಟ್ಕೊಂಡಿದ್ದೇವೆ. ಕೂಗ್ಸಿದಾಯ್ತು. ಅದು ಬಿಸಿ ಇರುತ್ತೆ ಹುಷಾರು. ಇದು ತರಕಾರಿನಿಂದ ಆ ಲೈಟ್ ಈ ಕಡೆ ತಿರುಗಿಸ್ಕೊಳ್ಳೋದು, ಆ ಕಡೆ ಇಟ್ಟಿದ್ದು. ಉಪ್ಪು ಹಾಕ್ಬೇಕು, ಸಾಂಬಾರ್ ಪೌಡರ್ ಹಾಕ್ಬೇಕು. ಹಾಕೊಂಡಿದ್ದ ರುಬ್ಬಕ್ಕೆ. ಇನ್ನೇನು ರುಬ್ಬಕ್ಕೆ ಏನ್ ಹಾಕೊಂಡಿದ್ಬೇಡ? ಸ್ವಲ್ಪ ಟೊಮೆಟೊ, ಹುಣಸೆಹಣ್ಣು ಒಂದು ಹಾಕೊಂಡಿಲ್ವೇ? ಟೊಮೆಟೊ, ಈರುಳ್ಳಿ ಎರಡೇ ಸಾಂಬಾರ್ ಪೌಡರ್ ಹಾಕಿದ್ದ? ನಾನ್ ನೋಡ್ಲೇ ಇಲ್ಲ ನೋಡ ನೀನ್ ಹಾಕೊಂಡಿದ್. ಮತ್ತೆ ಸೊ ಜಾರ್ಗೆ ನೀರ್ ಹಾಕೊಂಡು ಹಾಕೋತಾ ಇದೀವಿ. ಉಪ್ಪು, ಒಗ್ಗರಣೆನೂ ಹಾಕ್ಬಿಡೋಣಲ್ಲ. ಇದು ಡಿಫ್ರೆಂಟ್ ತರ ಸಾರು ಗಾಯ್ಸ್. ಸುಹಾಸ್ ಮನೇಲಿ ಹಿಂಗೆ ಅಂತ ಮಾಡೋದು ಅಲ್ಲ ಬಿಡ, ಇವ್ರ ಮನೇಲಿ ಹೀಗೆ ಮಾಡೋದು. ನೀವ್ ಹೇಗ್ ಮಾಡ್ತೀರಾ ಅಂತ ಹೇಳಿ. ನೀವು ಹೀಗೆ ಎಲ್ಲ ರುಬ್ಬಿ ಮಾಡ್ತೀರಾ ಅಥವಾ ರುಬ್ಬಲ್ಲ? ನಮ್ಮ ಮನೆಯಲ್ಲಿ ಸಾರನ್ನ ಅಂದ್ರೆ ಬೇಳೆ ಸಾರಿಗೆ ರುಬ್ಬಲ್ಲ ಏನು, ಅಂಡ್ ಕೊಬ್ಬರಿ ಕೂಡ ಹಾಕಲ್ಲ ನಾವು. ಸೊ ಇವಾಗ ಒಗ್ಗರಣೆನೂ ಹಾಕೋಬಿಡೋಣ ಸಾರಿಗೆ ಅಂತ. ಸನ್ಫ್ಲವರ್ ಆಯಿಲ್, ಸನ್ಫ್ಲವರ್ ಇರುಡ, ಜೀರಾ, ಸೋಲೆ. ಸೋಲೆ ಅಂತ ಅಂದ್ರೆ ಸನ್ನು, ಜೀರಾ ಅಂದ್ರೆ ತಿರುಗೋದು. ಸೊ ಸನ್ಫ್ಲವರ್ ಸನ್ ಕಡೆಗೆ ತಿರುಗುತ್ತೆ ಅಲ್ಲ. ಸೊ ಸನ್ಫ್ಲವರ್ ನ ಇಟಾಲಿಯನ್ ನಲ್ಲಿ ಜೀರಾ ಸೋಲೆ ಅಂತ. ಓಕೆ ಅಲ್ವಾ? ನೀರೇನ್ ಸಾಕ್ಬೇಡ ರೂಢ? ಸಾಕು. ಗೈಸ್, ನೀವು ಇದು ಕ್ಯಾರೆಟ್ ಎಲ್ಲ ಬೇಳೆ ಸಾರಿಗೆ ಹಾಕ್ತೀರಾ ಅಂತ ಹೇಳಿ. ನಾವು ಸುಮ್ನೆ ಹಾಕೋದಷ್ಟೇ, ತಿನ್ನಲ್ಲ. ಆ ಕ್ಯಾರೆಟ್ ಸಾರಲ್ಲಿ ತಿನ್ಬೇಕು ಅಂತ ಅನ್ಸಲ್ಲ, ಸೈಡಾಗಿ ಇಡ್ತೀವಿ. ಓಕೆ, ಇದು ರೂಢ ಕರಿಬೇವು. ಓಕೆ, ಸಿಡಿತಾ ಇದೆ. ಏನದ? ಜೀರಿಗೆ ಹಾಕಿ ಸ್ವಲ್ಪ. ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ. ಹಿಂಗ್ ಜಾಸ್ತಿ ಹಾಕ್ಬಾರ್ದು ರೂಢ, ಜಾಸ್ತಿ ಬೀಳಲ್ಲ ಅದು. ಓಕೆ, ಸಾರ್ ಈಸ್ ಡನ್. ಅದೊಂದ್ ಸ್ವಲ್ಪ ಕುದಿಬೇಕು. ಇವಾಗ ಕುದಿಲಿ. ಈ ಚಿಚ್ಚಿಗೆ ವೇಟಿಂಗು. ಅನ್ನನೂ ಆಗೋಯ್ತು, ಸಾರು ಆಯ್ತು. ಈ ದಿನ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹಸು ಆಗಕ್ ಸ್ಟಾರ್ಟ್ ಆಯ್ತು. ತೋರ್ಸು ಬೇಡ, ಅಲ್ಲಾಡ್ಸು ಇವಾಗ. ಓಕೆ, ಎತ್ತು ತೋರಿಸ್ಬೇಕು. ಓಕೆ ಗಾಯ್ಸ್, ಆ ಚಿಚ್ಚಿ ಆದ್ಮೇಲೆ ಸಿಗೋಣ. ಇದು ಆದ್ಮೇಲೆ ಗಾಯ್ಸ್ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ಮಾಡಕ್ಕೆ. ಇವಾಗ 2 ಗಂಟೆ ಆಗೋಯ್ತು ಅನ್ಸುತ್ತೆ. ಹಸಿವು ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರು ಲೇಟ್ ಆಗೋಗುತ್ತೆ. ಅದನ್ನ ಆಫ್ ಮಾಡೋದ್ ಮರ್ತೋದ್ರೆ ನಮ್ ಬ್ಯಾಂಕ್ ಅಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಆಗೋಗುತ್ತೆ. ಅಷ್ಟು ಜೋರಾಗಿ ಬರುತ್ತೆ ಬಿಲ್ಸ್. ಹುಷಾರು, ಇಲ್ಲಿಡ. ಹಾ, ಸಕ್ಕದಾಗಿ ಬರ್ತಾ ಇದ್ದ ಸ್ಮೆಲ್ಲು. ಬೆಂದಿದೆ ಅಂತ್ಯಾ? ಈಗ ಟೇಸ್ಟ್ ನೋಡುವ ಸಮಯ. ಎಲ್ಲ ಅನ್ನ ಸಾರು ಎಲ್ಲ ಹಾಕೊಂಡು ಸಿಗೋಣ. ಬೇಗ ಬರ್ತೀವಿ. ಸೊ ಅನ್ನ ಇಟ್ಕೋತಾ ಇದೀವಿ. ಅನ್ನ 1.5 ಗಂಟೆ ಆಗೈತೆ ಅಂತ. ಸಾಕು ಡೂಡ, ನನಗೆ ಬೇಳೆ ಸಾರೆಲ್ಲ ಜಾಸ್ತಿ ತಿನ್ನಕ್ಕಾಗಲ್ಲ. ಸಾರು ಸಾರು
ಬಿಸಿ ಬಿಸಿ ಸುಟ್ಟೋಗ್ತೈತೆ. ತಮ್ಮೇಲೆ ಗೈಸ್ ಹಿಂಗ್ ಕಿತ್ತೋಗ್ತೈತೆ ನೋಡಿ, ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಕಿತ್ತು ಬಂದ್ಬಿಡ್ತೈತೆ. ಸೊ ಹಂಗ ಬೆಂದೋಗೈತೆ, ಸಖತ್ತಾಗಿ ಬಂದೈತೆ ಡೂಡ. 2 ಅವರ್ ಇಟ್ಟಿದಕ್ಕೆ. ಬೇಳೆ ಸಾರು ಕೂಡ ಒಂದ್ಸಲ ಫಸ್ಟ್ ಬೇಳೆ ಸಾರು ತಿನ್ಬೇಡ. ಅಲ್ಲ ಇದ್ರಲ್ಲೇ ತಿನ್ನು, ಟೇಸ್ಟ್ ನೋಡಕ್ ತಾನೆ. ತಿನ್ನ ಏನು ಇದ್ರಲ್ಲಿ ತಿನ್ಬೋದಿತ್ತು. ಬೇಳೆ ಸಾರ್ಗೇನು ಹಂಗ ಚಿಕ್ಕಿ ಸಾರು ತಿನ್ನೋಂಗೆ ರಿವ್ಯೂಸ್ ಏನ್ ಬೇಡ ನೋಡ, ಚೆನ್ನಾಗಿರ್ಬೇಕು. ಸೋಯಾಸ್ ಏನಾದ್ರು ಬೇಳೆ ಸಾರು ಮಾಡಿದ್ರೆ, ಆದ್ರೆ ಈ ತರ ನಾವು ತುಂಬಾ ಕಡಿಮೆ ಮಾಡ್ಕೊಳ್ಳೋದು, ಈ ತರ ಏನ್ ಜಾಸ್ತಿ ಮಾಡ್ಕೊಳಕ್ ಹೋಗಲ್ಲ. ಹೋಗಿ ಚೆನ್ನಾಗಿದೆ. ಇವಾಗ ತಿಂದೆ ಅಲ್ಲ, ಹೇಳು. ಏನು ಸೂಪರ್. ಓಕೆ, ಇವಾಗ ಚಿಚ್ಚಿ. ನಿಲ್ತಾವ್ ನಿಲ್ತಾವ್. ಓಕೆ, ಸಕ್ಕತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಸಕ್ಕ ಡ್ರೈಯೂ ಇಲ್ಲ ಅಲ್ಲ, ಜ್ಯೂಸಿ ಆಗಿದೆ. ಆಕ್ಚುಲಿ ಇದು ಫುಲ್ ಡ್ರೈ ಆಗೋದ್ರೆ ನನಗೆ ಇಷ್ಟ ಆಗಲ್ಲ. ನಿಂಗೆ ಡೂಡ? ಅಂದ್ರೆ ಒಂಥರ ಗಟ್ಟಿ ಗಟ್ಟಿ ಆಗಿಲ್ಲ, ಒಳಗೆಲ್ಲ ಹಂಗೆ ಜ್ಯೂಸ್. ಅದನ್ನ ತೋರ್ಸು. ಜ್ಯೂಸಿ ಜ್ಯೂಸಿ ಹಂಗೆ ಇದೆ, ಚೆನ್ನಾಗಿದೆ. ಸೊ ಇನ್ಮೇಲೆ ನಾವು ಅವನ್ನ ಯೂಸ್ ಮಾಡಲ್ಲ, ಮಾಡ್ತಿಲ್ಲ ಅಂತ ಹೇಳಂಗಿಲ್ಲ. ಒಂದ್ ಮಾಡಿದೀವಿ. ಅವನ್ನ ಜಾಸ್ತಿ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ, ನಮ್ಗೊಂದು ಫ್ಲಾಶ್ ಬ್ಯಾಕ್ ಇದೆ. 1 ತಿಂಗಳು ಫುಲ್ ನಾವು ಅವನ್ನ ಹೆಂಗ್ ಯೂಸ್ ಮಾಡಿದ್ವಿ ಅಂದ್ರೆ, ಬ್ರೆಡ್ ಎಲ್ಲ ಮಾಡಕ್ ಯೂಸ್ ಮಾಡ್ಬಿಟ್ಟಿದ್ವಿ. ಅವಾಗ ನಮ್ ಬಿಲ್ಸ್ ಎಷ್ಟು ಬಂದಿತ್ತು ಅಂದ್ರೆ 1,40,40,000 ಏನೋ ಬಂದಿತ್ತು ಬಿಲ್ಸ್ ಅವಾಗ. ಅಂದ್ರೆ ನಾವು ಆಫ್ ಮಾಡಿರ್ಲಿಲ್ಲ ಡೂಡ, ಅದನ್ನ ಸರಿಯಾಗಿ. ಆಕ್ಚುಲಿ ನಾವು ಆಫ್ ಕೂಡ ಮಾಡಿರ್ಲಿಲ್ಲ, ಅದು ತಿರುಗ್ಸಿರ್ಲಿಲ್ಲ. ನಾವ್ ಅದನ್ನ ತೋರ್ಸಿದ್ವಲ್ಲ, ಅದನ್ನ ತಿರುಗ್ಸಿರ್ಲಿಲ್ಲ, ಅದ್ ಹಂಗೆ ಬಿಟ್ಬಿಟ್ಟಿದೀವಿ. ಅದಕ್ಕೆ 1,800 euros ಬಂದಿತ್ತು ಒಂದ್ಸಲ. ಬಿಲ್ಸ್ ನೋಡಿದ್ಮೇಲೆ ಶಾಕ್ ಆಗೋಯ್ತು ಎಲ್ರಿಗೂ ನಮ್ಮ ಮನೇಲಿ. ಅದನ್ನ ಎಷ್ಟು ತಿಂಗಳು ಪೇ ಮಾಡಿದೀವ ಆ ಬಿಲ್ಸ್ ನ. ಸೊ ಅದಕ್ಕೆ ಆಕ್ಚುಲಿ ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ, ಬಿಕಾಸ್ ಬಿಲ್ಸ್ ಸಿಕ್ಕಾಪಟ್ಟೆ ಬರುತ್ತೆ. ಏನಾದ್ರು ಬೇಕು ಅಂತ ಅಂದ್ರೆ ಮಾತ್ರನೇ ನಾವು ಮಾಡಕ್ ಹೋಗೋದು, ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ. ಸೊ ಚೆನ್ನಾಗಿದೆ ಗೈಸ್. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.